ಉತ್ತರ ಸಮಾಚಾರದಲ್ಲಿ ಈಗ ಕೊಪ್ಪಳದ ಸುದ್ದಿ. ಕೊಪ್ಪಳದ ತುಂಗಭದ್ರಾ ಡ್ಯಾಂನಲ್ಲಿ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಕಾರ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಆಪರೇಷನ್ ನಡೀತಾ ಇದೆ. ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೀರು ಪೋಲು ಆಗದೇ ಇರೋ ನಿಟ್ಟಿನಲ್ಲಿ ಈ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆ ಮಾಡಬೇಕು. ನೀರ್ ಪೋಲ್ ತಡೆಗೆ ಹೊಸ ಸ್ಟಾಪ್ ಲಾಗ್ ಗೇಟ್ ಈಗ ರೆಡಿ ಆಗಿದೆ. 65 ಟನ್ ತೂಕದ ಗೇಟ್ ಇದು. ಅದನ್ನ ಅಳವಡಿಕೆ ಮಾಡುವಂತಹ ಕಾರ್ಯ ಆರಂಭ ಆಗಿದೆ. ಬಿಗಿ ಭದ್ರತೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. 20 ಅಡಿ ಎತ್ತರ, 60 ಅಡಿ ಅಗಲ ಇರುವಂತಹ ಹೊಸ ಗೇಟ್ ಇದು. ಹಂತ ಹಂತವಾಗಿ ಅಳವಡಿಕೆ ಮಾಡ್ತಾ ಹೋಗ್ತಾರೆ ಸೆಗ್ಮೆಂಟ್ಗಳಲ್ಲಿ. ಅಂದ್ರೆ 48 ಟನ್ ತೂಕ ಇತ್ತು ಈ ಹಿಂದಿನ ಗೇಟ್. ಆದ್ರೆ ಈಗ ಆ ರಭಸವಾಗಿ ನೀರೇನು ಹರಿತಾ ಇದೆ ಅದನ್ನ ತಡಿಬೇಕು ಅಂತಂದ್ರೆ ತೂಕ ಹೆಚ್ಚಳ ಮಾಡಲೇಬೇಕಾದಂತಹ ಅನಿವಾರ್ಯತೆ. ಹಾಗಾಗಿ 65 ಟನ್ ತೂಕದ ಈ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಯಾಗುತ್ತೆ. ಹಂತ ಹಂತವಾಗಿ 4 ಸೆಗ್ಮೆಂಟ್ಗಳಲ್ಲಿ 5-5 ಅಡಿಯದ್ದು ಅದನ್ನ ಇಳಿಸ್ತಾ ಹೋಗ್ತಾರೆ. ಮೊದಲನೇ ಹಂತ ಸಕ್ಸಸ್ ಆದ್ರೆ ಮುಂದಿನ ಹಂತಗಳು ಸುಲಭ ಆಗುತ್ತೆ ಅನ್ನೋದು ತಜ್ಞರ ಹೇಳಿಕೆ. ಈಗಾಗಲೇ 150 ಕಾರ್ಮಿಕರು ಬ್ಯುಸಿ ಇದ್ದಾರೆ ಈ ಕಾರ್ಯದಲ್ಲಿ. 20 ಅಡಿ ಎತ್ತರ, 60 ಅಡಿ ಅಗಲ ಇರುವಂತಹ ಹೊಸ ಗೇಟ್ ಅದು. ಕ್ರಸ್ಟ್ ಗೇಟ್ ಕಟ್ಟಾದಂತಹ ಜಾಗದಲ್ಲಿ 3 ಬಾರ್ ತಾಲೀಮಾಗಿದೆ. ಅಂದ್ರೆ ಈಗಾಗಲೇ ಒಂದಿಷ್ಟು ರಿಹರ್ಸಲ್ ಅನ್ನ ಮಾಡ್ಕೊಂಡಿದ್ದಾರೆ. 13 ಟನ್ ತೂಕದ 5 ಅಡಿ ಎತ್ತರದ 4 ತುಂಡುಗಳನ್ನ ಅಳವಡಿಕೆ ಮಾಡ್ತಾ ಹೋಗ್ತಾರೆ. ಅದರ ಕಾರ್ಯ ನಡೀತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ದೊಡ್ಡೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆತಂಕ ಜೋರಾಗಿತ್ತು. ಮುಂದೇನು ಎಲ್ಲಾ ನೀರು ಪೋಲಾಗತ್ತಲ್ಲ ಅಂತ. ಈಗ ನೀರು ಉಳಿಸ್ಕೊಂಡೇ ಗೇಟ್ ಅಳವಡಿಕೆ ಕಾರ್ಯವನ್ನೇ ನಡೆಸ್ತಾ ಇದ್ದಾರೆ ತಜ್ಞರು. ಯಾವ ಹಂತದಲ್ಲಿದೆ, ಹೇಗೆ ಈ ಹಂತ ಯಶಸ್ವಿ ಅನ್ನೋದು ಗೊತ್ತಾಗುತ್ತೆ? ಅದ್ರ ಬಗ್ಗೆ ತಜ್ಞರ ಹೇಳಿಕೆಗಳನ್ನು ಕೊಡ್ತಾ ಇರೋದು ಏನು ಅಂತ? ಖಂಡಿತವಾಗಿ ಏನಂತ ಹೇಳಿದ್ರೆ ಕೊಪ್ಪಳದ ಏನು ಟಿವಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟು ಕಿತ್ಕೊಂಡು ಹೋಗಿತ್ತು. ಈ ಹಿನ್ನೆಲೆ ಅದನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸುವಂಥ ಕಾರ್ಯ ಇದೀಗ ಆರಂಭವಾಗಿರ್ತಕ್ಕಂಥ ನನ್ನ ದೃಶ್ಯದ ಹಿಂಭಾಗದಲ್ಲಿ ನಾನು ನೋಡ್ಬೋದು. ಏನಂತ ಹೇಳಿದ್ರೆ ಈಗಾಗಲೇ ಜಿಂದಾಲ್ನಿಂದ ಒಂದು ಸ್ಟಾಪ್ ಲಾಕ್ ಗೇಟ್ ಬಂದಿರತಕ್ಕಂಥದ್ದು. ಆ ಒಂದು ಸ್ಟಾಪ್ ಲಾಕ್ ಗೇಟ್ ಏನಂತ ಹೇಳಿದ್ರೆ 60 ಅಡಿ ಅಗಲ, 4 ಅಡಿಯಷ್ಟು ಎತ್ತರ ಇರತಕ್ಕಂಥದ್ದು. ಒಟ್ಟು 5 ಸೆಗ್ಮೆಂಟ್ಗಳಲ್ಲಿ ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸಲಾಗ್ತದೆ. ಈಗಾಗಲೇ ನಾವು ದೃಶ್ಯದಲ್ಲಿ ನೋಡ್ಬೋದು ಅಂತಂದ್ರೆ ಬಹುತಾದಂಥ ಕ್ರೇನ್ ಕೂಡ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು. ಜಿಂದಾಲಿಂದ ಬಂದಂಥ ಒಂದು ಸ್ಟಾಪ್ ಲಾಕ್ ಗೇಟನ್ನು ಈಗಾಗಲೇ ಬಹುತಾದಂಥ ಒಂದು ಲಾರಿಯ ಮೂಲಕ ಅದನ್ನು ಈಗಾಗಲೇ ಜಲಾಶಯದ ಮೇಲ್ಭಾಗದಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಈಗಾಗಲೇ ಕೆಳಗಡೆ ಭಾಗದಲ್ಲಿ ಇಡಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದನ್ನ ಏನು ಈಗಾಗಲೇ ನಾವು ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಓಪನ್ ಆಗಿರ್ತಕ್ಕಂಥ ಜಾಗ ಏನಿದೆ 19ನೇ ಕ್ರಸ್ಟ್ ಗೇಟು, ಆ ಒಂದು 19ನೇ ಕ್ರಸ್ಟ್ ಗೇಟ್ಗೆ ಅದನ್ನ ಕೆಳಭಾಗದಲ್ಲಿ ಇಳಿಸಲಾಗ್ತದೆ. ಈಗಾಗಲೇ ಕೆಳಭಾಗದಲ್ಲೂ ಕೂಡ ಪ್ಲೇಟ್ ಅನ್ನು ಕೂಡ ಅಳವಡಿಸತಕ್ಕಂಥದ್ದು. ಪ್ಲೇಟ್ನ ಭಾಗದಲ್ಲಿ ಏನು 60 ಅಡಿ 20 ಅಡಿ ಎತ್ತರ ಈ ಮೊದಲು ಕ್ರಸ್ಟ್ ಗೇಟ್ ಇತ್ತು, ಅದು ಕಿತ್ಕೊಂಡು ಹೋಗಿರೋ ಬಳಿಕ ಇದನ್ನ ಅಷ್ಟು ದೊಡ್ಡ ಪ್ರಮಾಣದ ಗೇಟನ್ನು ಇಳಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದನ್ನ 5 ಸೆಗ್ಮೆಂಟ್ಗಳಲ್ಲಿ ಅಂದ್ರೆ 4 ಅಡಿ ಎತ್ತರದ 5 ಗೇಟ್ಗಳನ್ನ ಮಾಡುವ ಮೂಲಕ ಅದನ್ನ ಹಂತ ಹಂತವಾಗಿ ಇಳಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ಕನ್ನಯ್ಯ ನಾಯ್ಡು ಅವರು ಹೇಳೋ ಪ್ರಕಾರ ನಾವು ಇನ್ನು 2 ದಿನದಲ್ಲಿ ನಾವು ಒಂದು ಸಿಹಿ ಸುದ್ದಿಯನ್ನು ಕೊಡ್ತೇವೆ, ನಾವು ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಅವರು ಮಾತುಗಳು ಹೇಳ್ತಕ್ಕಂಥ ನೋಡಿದ್ರೆ ಆ ಒಂದು ಮಾತುಗಳು ಇದೀಗ ರೈತರಲ್ಲಿ ಆಶಾಭಾವನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ತಾವು ದೃಶ್ಯದಲ್ಲಿ ಕಾಣಬಹುದು ಏನಂದ್ರೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಈಗಾಗಲೇ ನದಿಗೆ ಹೋಗ್ತಾ ಇದೆ. ಈಗಾಗಲೇ 30ಕ್ಕೂ ಅಧಿಕ TMC ನೀರು ಈಗಾಗಲೇ ಜಲಾಶಯದಿಂದ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ ರೈತರಿಗೆ ನಿಜಕ್ಕೂ ಸಂಕಷ್ಟದಲ್ಲಿದ್ದಾರೆ. ಯಾಕಂತಂದ್ರೆ ಈ ವರ್ಷ ಅವರಿಗೆ 2ನೇ ಬೆಳೆಗೆ ನೀರಿಲ್ಲ. ಹೀಗಾಗಿ ಮೊದಲೇ ಬೆಳೆಗೆ ಏನು ಈಗಾಗಲೇ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಆ ಒಂದು ಬೆಳೆಗೆ ನೀರು ಕೂಡ ಕೊಡುವಂಥದ್ದು ಕೂಡ ಅಷ್ಟೇ ಜಲಾಶಯದ ಅಧಿಕಾರಿಗಳಿಗೆ ಒಂದು ಸವಾಲಿನ ಕೆಲಸವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹರಿಯುವ ನೀರಿನಲ್ಲಿಯೇ ಒಂದು ಸ್ಟಾಪ್ ಲಾಗ್ ಅನ್ನ ಒಂದು ಅಳವಡಿಸುವಂತ ಕಾರ್ಯಕ್ಕೆ ಇದೀಗ ತಂತ್ರಜ್ಞರು ಮುಂದಾಗಿರ್ತಕ್ಕಂಥ. ಅದಕ್ಕೆ ಕನ್ನಯ್ಯ ನಾಯ್ಡು ಅವರು ಅದರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸ್ಟಾಪ್ ಲಾಗ್ ಅಳಿಸುವಂತ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಂದಾಲಲ್ಲಿ ಕೂಡ ಒಂದು ಮೊದಲೇ ಸ್ಟಾಪ್ ಲಾಗ್ ಅದು ಈಗಾಗಲೇ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ನಾರಾಯಣ ಇಂಜಿನಿಯರಿಂಗ್, ಮತ್ತೊಂದು ಕಡೆ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಅಲ್ಲೂ ಕೂಡ ಈಗಾಗಲೇ ಸ್ಟಾಪ್ ಲಾಗ್ಗಳು ಕೂಡ ಈಗಾಗಲೇ ತಯಾರಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ಒಂದು ಜಿಂದಾಲ್ನಲ್ಲಿ ಇರತಕ್ಕಂಥ ಒಂದು ಸ್ಟಾಪ್ ಲಾಗ್ ಅನ್ನ ಇಳಿಸಿದ ನಂತರ ನೆಕ್ಸ್ಟ್ ಆ ಸ್ಟಾಪ್ ಲಾಗ್ಗಳು ಗೇಟ್ಗಳು ಕೂಡ ಬರ್ತಕ್ಕಂಥದ್ದು. ಇದರಿಂದಾಗಿ ಈಗಾಗಲೇ ಬೃಹತ್ ಕ್ರೇನ್ ಸೇರಿದಂತೆ ಸಾಕಷ್ಟು ತಾಂತ್ರಿಕ ಉಪಕರಣಗಳು ಕೂಡ ಈಗಾಗಲೇ ಮೇಲ್ಗಡೆ ಇರತಕ್ಕಂಥದ್ದು. 150ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿಗಳು ಕೂಡ ಈ ಒಂದು ಸ್ಟಾಪ್ ಲಾಗ್ ಅನ್ನ ಅಳವಡಿಸುವಂತ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂತಂದ್ರೆ ರೈತರಿಗೆಲ್ಲ ಒಂದು ಕಡೆ ಆಶಾಭಾವ ಇದೆ. ಏನಂತಂದ್ರೆ 65 TMC ಅಷ್ಟು ನೀರು
ಹೋಗ್ಬೇಕು ಅಂತೇಳಿ ಏನು ಜನಪ್ರತಿನಿಧಿ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಇದೀಗ ಏನಂತಂದ್ರೆ 5 ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸೋದ್ರಲ್ಲೇ ಇನ್ನೊಂದಿಷ್ಟು 5-6 TMC ಅಷ್ಟು ನೀರು ಹೋಗ್ಬೋದು. ಅಂದ್ರೆ ಒಂದು ಸರಿಸುಮಾರು 25 TMC ಅಷ್ಟು ನೀರು ಏನು ಉಳಿಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಇದರಿಂದಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಸ್ಟಾಪ್ ಲಾಕ್ ಅನ್ನು ಅಳವಡಿಸುವ ಕಾರ್ಯ ಆರಂಭವಾಗ್ತಕ್ಕಂಥದ್ದು. ಈಗಾಗಲೇ ಜಿಂದಾಲ್ನಿಂದ ಬಂದಿರತಕ್ಕಂಥ ಕ್ರೇನ್ ಆಗಿರ್ಬೋದು, ಮತ್ತೊಂದು ಕಡೆ ಸ್ಟಾಪ್ ಲಾಕ್ ಅನ್ನು ಕೂಡ ಈಗಾಗಲೇ ಇಳಿಸ್ಕೊಂಡು ಎಲ್ಲರೂ ಕೂಡ ಒಂದು ಸ್ಟಾಪ್ ಲಾಕ್ ಅನ್ನ ಮಾಡಲಿಕ್ಕೆ ಕೆಲವೇ ಹೊತ್ತಲ್ಲಿ ನಿಮ್ಮಿಂದ ಶುಭ ಸುದ್ದಿ ಸಿಗುತ್ತೆ ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ದೊಡ್ಡೇಶ್ ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಕಾರ್ಯ ಆರಂಭ ಆಗಿದೆ ವೀಣಾ, ನೋಡೋಣ. ನಿನ್ನೆ ಡಮ್ಮಿ ಕೆಲಸ ಮಾಡಿದ್ರು ಅಂತಂದ್ರೆ ರಿಹರ್ಸಲ್ ಮಾಡಿದ್ರು, ಒಂದಲ್ಲ ಎರಡಲ್ಲ 3 ಬಾರಿ ರಿಹರ್ಸಲ್ ಮಾಡಿದ್ರು. ಸೊ 3 ಬಾರಿಯೂ ಕೂಡ ಯಶಸ್ಸು ಕಂಡಿದ್ದಾರೆ. ಈಗ ರಿಯಲ್ ಆಗಿನೇ ಗೇಟ್ ಅನ್ನ ಅಳವಡಿಕೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಸಕ್ಸಸ್ ಆಗ್ಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಇದಕ್ಕೆ 65 TMC ನೀರು ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಇದೊಮ್ಮೆ ಯಶಸ್ವಿ ಆದ್ರೆ ಸುಮಾರು 25 TMC ಅದರಲ್ಲಿ ಉಳಿತಾಯ ಆಗುತ್ತೆ. ಬರೀ 35 TMC ಹೋಗುತ್ತೆ. ಅದನ್ನ ನಾವೇನು ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟಾದ್ರೂ ಉಳಿದ್ರೆ ಮತ್ತೊಂದು ಬೆಳೆಗೆ ನೀರಾಗುತ್ತೆ. ನಿಜ, ದೊಡ್ಡ ಸವಾಲಿದೆ ಅಧಿಕಾರಿಗಳ ಮುಂದೆ. ನೋಡೋಣ, ಸಕ್ಸಸ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಈಗ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಬೀದರ್ಗೆ ಹೋಗೋಣ. ಬೀದರ್ನ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆದಂತಹ ಗೋಲ್ಮಾಲ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.